ಸಂಕಷ್ಟಕ್ಕೆ ಸಿಲುಕಿದ ಹೆಬ್ಬಾವೊಂದನ್ನ ರಕ್ಷಣೆ ಮಾಡಿದ ವೇಳೆ ಅದರ ದೇಹದಲ್ಲಿ 11 ಏರ್ ಬುಲೆಟ್ಗಳು ಪತ್ತೆಯಾದ ಘಟನೆ ಮಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ನಗರದ ವಿಜಯ್ ಆನೆಗುಂಡಿ ಬಳಿ ಈ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿತ್ತು. ಪರ್ಷಿಯನ್ ಕ್ಯಾಟ್ ಒಂದನ್ನ ತಿಂದಿದ್ದ ಹೆಬ್ಬಾವು ಅದನ್ನ ನುಂಗಲಾರದೆ ಪರದಾಡ್ತಾ ಇತ್ತು. ಹೆಬ್ಬಾವಿನ ಕತ್ತಿನ ಕೆಳಭಾಗದಲ್ಲಿ ಬಲೆಯೊಂದು ಸಿಲುಕಿತ್ತು ಇದಕ್ಕೆ ಕಾರಣವಾಗಿತ್ತು. ಇದನ್ನು ಕಂಡ ಸ್ಥಳೀಯರು ತಕ್ಷಣ ಉರಗ ರಕ್ಷಕ ಭುವನ್ ದೇವಾಡಿಗ ಅವರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಭುವನ್ ದೇವಾಡಿಗ ಅರಣ್ಯ ಇಲಾಖೆಗೆ ಕರೆ ಮಾಡಿದ್ದಾರೆ. ಬಳಿಕ ಅರಣ್ಯ ಇಲಾಖೆಯವರ ಸಹಕಾರದೊಂದಿಗೆ ಹೆಬ್ಬಾವಿಗೆ ಸುತ್ತಿಕೊಂಡಿದ್ದ ಬಲೆಯನ್ನ ಕತ್ತರಿಸಿ ತೆಗೆಯಲಾಗಿದೆ. ಹಲವು ಹೊತ್ತು ಆಹಾರ ಅರ್ಧದಲ್ಲೇ ಸಿಲುಕಿಕೊಂಡಿದ್ದ ಕಾರಣ ಹೆಬ್ಬಾವಿನ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಕೊಂಡಿತ್ತು. ಹೀಗಾಗಿ ಮರಳಿಯ ಪಶುವೈದ್ಯ ಡಾಕ್ಟರ್ ಯಶಸ್ವಿ ಅವರಲ್ಲಿ ಹೆಬ್ಬಾವನ್ನ ತೆಗೆದುಕೊಂಡು ಹೋಗಲಾಗಿದೆ. ಈ ವೇಳೆ ಬೆನ್ನಿನಲ್ಲಿ ಗಟ್ಟಿಯಾದ ವಸ್ತು ಸಿಕ್ಕ ಕಾರಣ ಹೆಬ್ಬಾವಿನ ಎಕ್ಸ್ರೇ ತೆಗೆಯಲಾಗಿದೆ. ಈ ವೇಳೆ ಹೆಬ್ಬಾವಿನ ದೇಹದಲ್ಲಿ 11 ಏರ್ ಬುಲೆಟ್ಗಳು ಪತ್ತೆಯಾಗಿವೆ. ಈ ಹಿಂದೆ ಯಾರೋ ಏರ್ ಗನ್ ಮೂಲಕ ಹೆಬ್ಬಾವಿಗೆ ಶೂಟ್ ಮಾಡಿ ಸಾಯಿಸಲು ಯತ್ನಿಸಿದ್ದಾರೆ. ಆದರೆ ಹೆಬ್ಬಾವು ಜೀವ ಉಳಿಸಿಕೊಂಡಿದೆ ಎಂದು ಡಾಕ್ಟರ್ ಯಶಸ್ವಿ ತಿಳಿಸಿದ್ದಾರೆ. ಸದ್ಯ ಹೆಬ್ಬಾವಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ದೇಹದಿಂದ ಏರ್ ಬುಲೆಟ್ ತೆಗೆಯುವ ಪ್ರಯತ್ನ ನಡೆದಿದೆ.